ಈಗ ಎಲ್ಲರೂ ಇಬ್ಬರು ಎರಡು MLAಗಳು ಒಂದ್ಸಲ ಇಬ್ಬರಿಗೆ ಅವಕಾಶ ಕೊಟ್ಟಿದೆ. ಮತ್ತೊಬ್ರು ಇವ್ರಿಗೂ ಒಂದ್ಸಲ ಚಾನ್ಸ್ ಕೊಟ್ಟು ನೋಡುವಂಥ ನಮ್ಮ ಅವಕಾಶ ಐತಿ. ಪದೇ ಮತ್ತೊಬ್ರು ಅವ್ರು ಕೊಡೋ ಬದಲಿ ಮತ್ತೊಬ್ರಿಗೆ ಕೊಟ್ಟು ಒಂದ್ಸಲ ಅವಕಾಶ ಕೊಟ್ಟರೆ ಚಲೋ ಆಕತ್ ನಮ್ಮ ವಿಚಾರ ಸರ್. ಇಲ್ಲಿ ಒಮ್ಮೆ ಬಾರಿ MLA ಆದವರು ಮತ್ತೊಮ್ಮೆ MLA ಹಾಕೋಕ್ಕೆ ಚಾನ್ಸ್ ಇಲ್ಲ ಸರ್. ಸರ್, ಏನು ಧಾರವಾಡ ಉಪಚುನಾವಣೆ ನಡೆಯುವ ಸಾಧ್ಯತೆ ಇದೆ? ಒಂದು ವೇಳೆ ಉಪಚುನಾವಣೆ ಆದರೆ ನೀವು ಯಾರಿಗೆ ಬೆಂಬಲಿಸ್ತೀರಿ, ಯಾರಿಗೆ ಆರಿಸ್ತಿರ್ತೀರಿ? ಹಾಗೇನಿಲ್ಲ ಸರ್. ಇವಾಗ ನಮ್ಮ ಕ್ಷೇತ್ರದಲ್ಲಿ ಶಾಸಕರು ಇಲ್ಲ, ಒಂದು MPನೂ MLA ಕೂಡ ಯಾರು ಬರ್ತಾ ಇಲ್ಲ ಇಲ್ಲಿ. ಯಾಕಂದರೆ ಇಲ್ಲ ನಮ್ಮ ಶಾಲೆಗಳಲ್ಲಿ ಕೂಡ ಇವಾಗ ತೊಂದರೆ ಇದೆ. ಮತ್ತು ಇಲ್ಲಿ ಹಿಂದೆ ನಮ್ಮ ತವನಪ್ಪ ಅಷ್ಟಿಗೆ ಅವ್ರು ಕೂಡ ಒಂದು ಸಲ ನಮಗೆ ಪಾರ್ಟಿಸಿಪೇಟ್ ಮಾಡಿದ್ರು ಇಲ್ಲಿ ನಮ್ಮ ಕ್ಷೇತ್ರಕ್ಕೆ. ಅವಾಗ ಅವ್ರು ಸ್ವಲ್ಪ ಕಾರಣಾಂತರದಿಂದ ಅವ್ರಿಗೆ ಹಿನ್ನಡೆ ಆಯಿತು. ಯಾಕಂದರೆ ಅವ್ರ ಮೇಲೆ ಅನುಕಂಪ ಐತೆ ಮಂದಿಗೆ. ನಮ್ಮ ಅಭಿಪ್ರಾಯ ಏನಂತಂದ್ರೆ ಯಾರೋ ಬರಲಿ, ಒಬ್ಬ ಒಳ್ಳೆ ರೈತರಿಗೆ ಅನುಕೂಲ ಆಗೋವಂಥ ಒಬ್ಬ ನಾಯಕರದಾರ. ಮತ್ತು ಈಗ ಎಲ್ಲರೂ ಇಬ್ಬರು ಎರಡು MLAಗಳು ಒಂದ್ಸಲ ಇಬ್ಬರಿಗೆ ಅವಕಾಶ ಕೊಟ್ಟಿದೆ. ಇಬ್ಬರು ಅವಕಾಶ ಒಳಗೆ ಇಬ್ಬರು ಮಾಜಿ MLA ಆಯ್ತು, ಹಾಲಿ MLA ಅವ್ರತ್ತು. ಇವ್ರಿಗೂ ಮತ್ತೊಬ್ರು ಇವ್ರಿಗೂ ಒಂದ್ಸಲ ಚಾನ್ಸ್ ಕೊಟ್ಟು ನೋಡುವಂಥ ನಮ್ಮ ಅವಕಾಶ ಐತಿ. ಬಟ್ ಪಕ್ಷದ ಮುಖಾಂತರವಾಗಿ ಬಂದ್ರೆ ನಮ್ಗೆ ಒಳ್ಳೇದಾಗ್ತದೆ ಅಂತ ನನ್ನ ವಿಚಾರ ಇದೆ ಸರ್. ಯಾಕೆ ಸರ್ ತವನಪ್ಪ ಅವ್ರಿಗೆ ನೀವು ಬೆಂಬಲ ಕೊಡತ್ತೀರಿ? ತವನಪ್ಪ ಬೆಂಬಲ ಕೊಡೈತೆ ಸರ್. ಹಿಂದೆ ಅವ್ರು ಕೊಟ್ಟಿದ್ರು, ಅವ್ರು ಅನುಕಂಪ ಐತಿ. ಯಾಕಂದ್ರೆ ಒಳ್ಳೆಯವ್ರಿಗೆ ನಾವು ಸಲ ಮಾಡಿದ್ವಿ ಒಂದು ಟೈಮ್. ಇವಾಗ ನೆಕ್ಸ್ಟ್ ಮಾಡ್ಬೇಕಂದ್ರೆ ರೈತರು ದುರಿನ ಅದಾರೆ, ಒಳ್ಳೆ ವ್ಯಕ್ತಿ ಅದಾರೆ, ಮತ್ತು ರೈತರಿಗೆ ಅನುಕೂಲ ಮಾಡ್ತಾರೆ. ಒಂದು ಚಾನ್ಸ್ ಕೊಡ್ಬೇಕನ್ನೋ ಅಭಿಪ್ರಾಯ ನಮ್ದು ಐತಿ. ಅಲ್ಲ, ಒಂದು ವೇಳೆ ಚುನಾವಣೆ ಆಕೈತಂದ್ರೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡ್ಬೇಕಂತಂದು ಆಗ್ರಹ. ಹೌದು ಸರ್, ನಾವು ನಮ್ಮ ಮನಸ್ಸಿಗೆ ಅದ ಸರ್. ಯಾಕಂದ್ರೆ ಪದೇ ಮತ್ತೊಬ್ರು ಅವ್ರು ಕೊಡೋ ಬದಲಿ ಮತ್ತೊಬ್ರಿಗೆ ಕೊಟ್ಟು ಒಂದ್ಸಲ ಅವಕಾಶ ಕೊಟ್ಟರೆ ಚಲೋ ಆಕತ್ ನಮ್ಮ ವಿಚಾರ ಸರ್. ಬೇರೆ ಅದೇ ಕೊಟ್ಟರೆ ಅನುಕೂಲ ಆಗ್ತದೆ ಅಂತ ಕ್ಷೇತ್ರ ಮತ್ತು ತೆಗ್ದು ಒಂದು ಸ್ವಲ್ಪ ಹುಮ್ಮಸ್ಸೊಳಗಿರ್ತದೆ ಅಂತ ವಿಚಾರ ಸರ್. ಯಾಕೆಂದ್ರೆ ನಮ್ಮ ಕ್ಷೇತ್ರ ಒಳಗೆ ಒಂದು ಬಾರಿ ಬಂದಂಥ MLAಗಳು ಮತ್ತು ಸೆಕೆಂಡ್ ಬಾರಿ ಬರೋಕ್ಕೆ ಅವಕಾಶ ಇಲ್ಲ ಸರ್. ಇಲ್ಲಿ 71ನೇ ಮತಕ್ಷೇತ್ರ ಅಂತಂದ್ರೆ ಇಲ್ಲಿ ಒಮ್ಮೆ ಬಾರಿ MLA ಆದವರು ಮತ್ತೊಮ್ಮೆ MLA ಹಾಕೋಕ್ಕೆ ಚಾನ್ಸ್ ಇಲ್ಲ ಸರ್. ಅದಕ್ಕೋಸ್ಕರ ಹೇಳಿದೆ ಸರ್. ಈಗ ಹಾಲಿ MLA ಇರೋದ್ರಿಂದ ಏನಾದರೂ ಹಾಲಿ MLA ಅವರು ಕಾರಣಾಂತರದಿಂದ ಅವರು ಸ್ವಲ್ಪ ತೊಂದರೆಯಾಗಿ ಅವರು ಜೈಲು ಪಾಲಾಗಿದ್ದಾರೆ. ಹೀಗಾಗಿ ಅದಕ್ಕೆ ಅವರು ಬರುವ ಸಾಧ್ಯತೆ ಇರ್ಬೋದು ಅಥವಾ ಇರೋಕ್ಕಿಲ್ಲ. ಬಂದರೆ ಆ ಟಿಕೆಟ್ ಅವ್ರಿಗೆ ಕೊಟ್ಟರು ಅನುಕೂಲ. ಆದರೆ ನನ್ನ ಅನಿಸಿಕೆ ಪ್ರಕಾರ ಮತ್ತೊಬ್ಬರಿಗೆ ಹೊಸಬರಿಗೆ ಅವಕಾಶ ಕೊಟ್ಟು ಅನುಕೂಲ ಆಗಲ್ಲ ನನ್ನ ವಿಚಾರ ಸರ್. ತಮ್ಮ ಹೆಸರು? ಮೌಲಾಸಾಬ್ M. ಕೊಂಡೂರಿಂದ ಸರ್.